ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ದಿನದ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ತರೋಣ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಮಮ್ಮಿ ಮದ್ದೂರ್ಗೆ ಹೋಗಿದ್ವಿ. ಸುಮಾರು ಐಟಮ್ಸ್ ಎಲ್ಲ ತಂದಿದ್ದೀವಿ. ಏನೇನ್ ಐಟಮ್ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಇತ್ತು, ಅದನ್ನ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮನೆಯಿಂದ ಎಂಟ್ರೆನ್ಸ್ ಬಂದ ತಕ್ಷಣ ಸಿಗುತ್ತೆ ಇದು. ಸ್ವಲ್ಪ ಅಲ್ಲಿ ಸ್ಪೇಸ್ ಖಾಲಿ ಅನ್ನಿಸ್ತಿತ್ತು, ಅದಕ್ಕೇನೆ ಫಸ್ಟ್ ಲಿಕ್ವಿಡ್ ಆಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ ಲಿಕ್ವಿಡ್ ಮನೇಲೇನೆ ಮಾಡ್ಕೊಂಡಿರೋದು, ಇರುವೆ ಸೊಳ್ಳೆ ಆ ಥರದ್ದೇನು ಕುತ್ಕೋಬಾರ್ದು ಅಂತ. ಈಗ ನಾನಲ್ಲಿ ನ್ಯಾಚುರಲ್ ಪ್ಲಾಂಟ್ ನೀಡೋಣ ಅನ್ಕೊಂಡಿದೀವಿ. ಸಣ್ಣ ಪುಟ್ಟ ಸೊಳ್ಳೆ ಎಲ್ಲ ಕುತ್ಕೊಳ್ಳುತ್ತಲ್ಲ, ಅದಕ್ಕೆ ಆ ಥರ ಸೊಳ್ಳೆ ಚಿಟ್ಟೆ ಏನು ಕುತ್ಕೋಬಾರ್ದು ಅಂದ್ಬಿಟ್ಟು ಮೊದಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಕೆಳಗಡೆಗೆ ಗ್ರೀನ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಪಾಟ್ ಇಡೋಣ ಅನ್ಕೊಂಡಿದ್ದೀನಿ. ನಮ್ಮ ಹತ್ರನೇ ಗ್ರೀನ್ ಮ್ಯಾಟ್ ಇತ್ತು, ಅಂದ್ರೆ ನಮ್ಮ ಶಾಪ್ಗೆನೆ ಸ್ವಲ್ಪ ಐಟಮ್ಸ್ ಎಲ್ಲ ಇಡಕ್ಕೆ ಅಂದ್ಬಿಟ್ಟು ಫುಲ್ ಒಂದು ರೋಲೆ ತಗೊಬಂದಿದ್ವಿ. ಅದನ್ನ ಸ್ವಲ್ಪ ಮಿಕ್ಕಿತ್ತು, ಇನ್ನು ನಮ್ಮ ಮನೆಗೂ ಬೇಕಾಗುತ್ತೆ ಅಂದ್ಬಿಟ್ಟು ತರಿಸಿಟ್ಟಿದ್ದೆ. ಅದನ್ನ ಫಸ್ಟ್ ಮಮ್ಮಿ ಕೈಲಿ ಅಳತೆ ಮಾಡಿಸಿ ಮಾರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಏನ್ ಸ್ಪೇಸ್ ಇದೆ ಅದೇ ಸ್ಪೇಸ್ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಅನ್ಕೊಂಡು ಮಾರ್ಕ್ ಮಾಡ್ಕೊಂಡಿರೋದು ಅದನ್ನ. ಸುಮ್ನೆ ಎಕ್ಸ್ಟ್ರಾ ಆದ್ರೂನು ಅಲ್ಲಿ ಚೆನ್ನಾಗ್ ಕಾಣಿಸಲ್ಲ, ಮತ್ತೆ ಕಾಲ್ಗುನು ಓಡಾಡ್ಬೇಕಾದ್ರೆ ಸಿಗುತ್ತೆ ಅನ್ಬಿಟ್ಟು ಕರೆಕ್ಟ್ ಆಗಿ ಅಲ್ಲಿ ಏನ್ ಸ್ಪೇಸ್ ಇದೆ ಅದಕ್ಕಷ್ಟೇ ಕಟ್ ಮಾಡ್ಕೊಂಡಿದೀನಿ. ಇನ್ನು ಸುಮಾರು ಕಡೆ ಮ್ಯಾಟ್ ನ ಕಟ್ ಮಾಡ್ಕೊಂಡು ಹಾಕ್ಬೇಕು. ಸ್ವಲ್ಪ ಟೈಮ್ ಇಲ್ದೇ ಇರೋದ್ರಿಂದ ಇಷ್ಟ ದಿನ ಬರೀ ಐಟಮ್ಗಳು ಶಿಫ್ಟ್ ಮಾಡೋದೇ ಆಗ್ತಿತ್ತು, ಟೈಮ್ ಕೂಡ ಆಗ್ತಿರ್ಲಿಲ್ಲ. ಇನ್ಮೇಲೆ ಒಂದೊಂದೇ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದೀನಿ. ಇಲ್ಲೇನಿದೆ ಗಿಡಗಳೆಲ್ಲ ರಿಯಲ್ ಗಿಡಗಳೇನೆ, ಯಾವ್ದೋ ಪ್ಲಾಸ್ಟಿಕ್ ಅಲ್ಲ. ಮನೆ ಆಗೋದು ಇನ್ನೂ 6 ತಿಂಗಳಿದೆ ಅನ್ನೋ ಹಂಗಾಗೇನೆ ಮಮ್ಮಿ ಫಸ್ಟೇ ಎಲ್ಲಾನು ಬಕೆಟ್ಗಳಿಗೆ ಮತ್ತೆ ಹಳೆ ಚೀಲಗಳಿಗೆಲ್ಲ ಗಿಡಗಳನ್ನ ರೆಡಿ ಮಾಡಿ ಇಟ್ಟಿತ್ತು. ಹೊಸ ಮನೆಗೆ ಶಿಫ್ಟ್ ಆದ್ಮೇಲೆ ಒಂದೇ ಸರಿ ಪಾಟ್ ಹಾಕೊಳ್ಳೋಣ ಅಂತ. ಇವಾಗ ಪಾಟ್ ಹಾಕೊಂಡ್ಮೇಲೆ ಎಲ್ಲ ಈ ತರ ಕಾಣಿಸ್ತಿದೆ. ಫೈನಲ್ ಲುಕ್ ಈ ತರ ಕಾಣಿಸ್ತಿದೆ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಇವಾಗ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿರ್ಲಿ, ಇಲ್ಲ ಏನೇ ಟೆನ್ಷನ್ ಇರ್ಲಿ, ಮಮ್ಮಿ ಕೈಲಿ ತಲೆಗೆ ಎಣ್ಣೆ ಹಚ್ಚಿಸ್ಕೊತು ಅಂತಂದ್ರೆ ಎಷ್ಟು ರಿಲೀಫ್ ಆಗುತ್ತೆ ಅಂತ. ನಾನೇ ಎಲ್ಲ ನಮ್ಮ ಅಕ್ಕನೂ ಅಷ್ಟೇನೆ, ಒಂದ್ ವಾರಕ್ಕೆ ಇಲ್ಲ 15 ಡೇಸ್ಗೆ ಬಂದ್ಬಿಟ್ಟು ಈ ತರ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಹೋಗ್ತಾಳೆ. ಒಂದಷ್ಟೊತ್ತು ನಮಗೂ ರಿಲೀಫ್ ಆದಂಗ ಆಗುತ್ತೆ, ಸ್ವಲ್ಪ ಕೂತ್ಕೊಂಡು ಮಾತಾಡ್ದಂಗೂ ಆಗುತ್ತೆ ಅಂತ. ನಾವು ಡೈಲಿ ಶಾಪ್ ಹೋಗ್ತಿದ್ದರಿಂದ ಟೈಮೇ ಸಿಗ್ತಿರ್ಲಿಲ್ಲ. ಬೆಳಿಗ್ಗೆ 8 ಗಂಟೆ ಸಂಜೆ 8 ಗಂಟೆ ತನಕನೂ ಶಾಪ್ ಅಲ್ಲೇ ಆಗ್ಬಿಡ್ತಿತ್ತು. ಇನ್ ಬೆಳಿಗ್ಗೆ ಸಂಜೆ ಟೈಮಲ್ಲಿ ನಮಗೂ ಟಯರ್ಡ್ ಆಗ್ತಿತ್ತು, ಮಮ್ಮಿಗೂ ಕೆಲಸನೇ ಆಗ್ತಿತ್ತು, ಮಾತಾಡೋಕೆ ಅಷ್ಟು ಟೈಮೇ ಸಿಗ್ತಿರ್ಲಿಲ್ಲ. ಯಾವಾಗ್ಲೂ ಬ್ಯುಸಿಯಾಗಿದ್ದಾಗ ಈ ತರ ಸಣ್ಣ ಪುಟ್ಟ ಟೈಮ್ ನಮಗೋಸ್ಕರ ನಾವು ಕೊಟ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಯಾವಾಗೂ ಫ್ರೀ ಆಗಿದ್ದಾಗ ಈ ತರ ಆದ್ರೆ ಏನು ಅನ್ಸಲ್ಲ, ಕಾಮನ್ ಅನ್ಸುತ್ತೆ. ಬ್ಯುಸಿ ಇದ್ದು ಈ ತರ ಒಂದ್ 5 ನಿಮಿಷ ಟೈಮ್ ಸಿಕ್ಕಿದ್ರು ಅದೇ ಏನೋ ಫುಲ್ ಖುಷಿ ಕೊಡುತ್ತೆ. ಇವತ್ತು ನಮ್ಮ ಶಾಪ್ ಅಲ್ಲಿ ಯಾವ್ದೋ ಕಂಪ್ನಿಯವರು ಗಿಫ್ಟ್ ಕೊಟ್ಟಿದ್ರು ಅಂತ ಮಧುವ್ರು ತಂದಿದ್ರು. ಫುಲ್ ಒಂದು 5 ಮೆಂಬರ್ಸ್ ಆಗುವಷ್ಟು ಪಾತ್ರೆ ಸೆಟ್ ಕೊಟ್ಟಿದ್ದಾರೆ. ತಟ್ಟೆ, ಪ್ಲೇಟು, ಬೌಲ್ಗಳು, ಜಗ್ಗು, ಸ್ಪೂನು ಈ ತರದ್ದೆಲ್ಲ. ಅದನ್ನ ದುಷಿ ನಾನೇ ಓಪನ್ ಮಾಡಿ ನೋಡ್ಬೇಕು ಅಂತ ಎಲ್ಲಾನು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಅದರಲ್ಲಿ ವಿತ್ ಪ್ಲೇಟ್ ಇರೋದು ಒಂದು 3 ಬೌಲ್ ಕೊಟ್ಟಿದ್ರು. ಅದಕ್ಕೆ ನಾಬ್ನ ಸೆಟ್ ಮಾಡಿರ್ಲಿಲ್ಲ, ಸಪರೇಟ್ ಕೊಟ್ಟಿದ್ರು ನಾಬ್ನ. ದುಷಿ ನಾನೇ ಸೆಟ್ ಮಾಡ್ತೀನಿ ಅಂದ್ಬಿಟ್ಟು ಸ್ಕ್ರೂ ಡ್ರೈವರ್ ತಗೊಂಡು ಎಲ್ಲದಕ್ಕೂ ಪ್ಲೇಟ್ಗಳಿಗೆ ನಾಬ್ಗಳು ಹಾಕ್ತಾ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅವ್ನು ಇಷ್ಟೊಂದೆಲ್ಲ ಕಲ್ತ್ಕೊಂಡೇ ಬಿಟ್ಟಿದ್ದಾನೆ ಕೆಲ್ಸನ. ಇವತ್ತು ಗುರುವಾರ ಅಲ್ವಾ, ಮನೇಲಿ ಪೂಜೆ ಮಾಡ್ಬೇಕಿತ್ತು. ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಡ್ತೀನಿ, ಪೂಜೆ ಮಾಡು ಅಂತ ಹೇಳ್ತು. ಸೊ ನಾನು ಎಲ್ಲಾನು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೆ. ನಮ್ಮ ಮನೇಲಿ ಹಳೆ ಮನೇಲಿ ರಾಘವೇಂದ್ರನ್ ಫೋಟೋ ಇತ್ತು, ವಿಗ್ರಹ ಇರ್ಲಿಲ್ಲ. ನಾನು ಈ ಮನೇಲಿ ಫೋಟೋ ಇಡಕ್ಕೆ ಅಷ್ಟು ಸ್ಪೇಸ್ ಇರ್ಲಿಲ್ಲ, ದೇವ್ರ ಮನೆ ಚಿಕ್ಕದು, ವಿಗ್ರಹನೇ ತಗೋಬೇಕು ಅಂತ ಸುಮಾರು ನೋಡ್ತಾ ಇದ್ದೆ. ಆನ್ಲೈನ್ ಅಲ್ಲೂ ಚೆಕ್ ಮಾಡ್ತಿದ್ದೆ, ಅಷ್ಟೇ ಯಾವ್ದು ಸಮಾಧಾನ ಅನ್ಸ್ಲಿಲ್ಲ. ಅಂಗಡಿಲೂ ಕೇಳಿ ನೋಡ್ದೆ, ಯಾವ್ದು ಅಷ್ಟು ಸಮಾಧಾನ ಆಗೋ ತರ ಸಿಕ್ಕಿರ್ಲಿಲ್ಲ. ಕೊನೆಗೆ ನಾವೇ ಮಂತ್ರಾಲಯಕ್ಕೆ ಹೋದಾಗ ತಗೊಬರೋಣ ಅಂದ್ಬಿಟ್ಟು ಏನು ತಕೊಂಡಿರ್ಲಿಲ್ಲ, ಹಂಗೆ ವಾರ ಮಾಡ್ತಿದ್ದೆ ಅಷ್ಟೇ ಮನೇಲಿ.
ಖುಷಿ ಇರಪ್ಪ. ಫೈನಲಿ ನಮ್ಮನೆಗೂ ರಾಯರು ಬಂದ್ರು. ನಾನು ಅನ್ಕೊಂಡಿದ್ ತರಾನೇ ಮಂತ್ರಾಲಯದಿಂದನೇ ತಗೊಬರ್ಬೇಕು ಅಂತ ಅನ್ಕೊಂಡಿದ್ದೆ. ಮೊನ್ನೆ ನಮ್ಮ ಅಕ್ಕ ಅವ್ರು ಹೋಗಿದ್ರು, ಅವ್ರು ತಗೊಬಂದಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಇಷ್ಟನೂ ಆಯ್ತು ಕೂಡ. ಅವರು ಇವತ್ತೇನೆ ಗುರುವಾರನೇ ತಂದ್ಕೊಟ್ರು ಮನೆಗೆ. ಹೆಂಗಿದ್ರು ಇವತ್ತು ವಾರ ಅಲ್ವಾ, ಇವತ್ತೇನೆ ಅಭಿಷೇಕ ಎಲ್ಲ ಮಾಡಿ ಇಟ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಮಾಡ್ಬಿಟ್ಟು ಇವತ್ತೇನೆ ದೇವ್ರ ಮನೆಗೆ ಇಟ್ಕೊಂಡೆ. ಮನೆ ಗುರುಪ್ರವೇಶ ಆಗಿ ಸುಮಾರು 1 ತಿಂಗಳಾಯ್ತು. ಈ 1 ತಿಂಗಳಿನೂ ಇದುವರೆಗೂ ನಾವು ಬರೀ ಹಳೆ ಮನೆ ಐಟಮ್ಗಳನ್ನ ಶಿಫ್ಟ್ ಮಾಡೋದೇ ಆಯ್ತಾಯ್ತು. ಏನು ಆರ್ಗನೈಸೇಷನ್ ಮಾಡ್ತಾ ಇರ್ಲಿಲ್ಲ ಮನೇನ. ಇನ್ಮೇಲೆ ಸ್ವಲ್ಪ ಮನೆಯೆಲ್ಲ ಆರ್ಗನೈಸ್ ಮಾಡೋಣ ಅನ್ಬಿಟ್ಟು ಸ್ವಲ್ಪ ಐಟಮ್ ತರೋಣ ಅಂತ ಮದ್ದೂರ್ಗೆ ಹೋಗಿದ್ವಿ. ಏನೇನ್ ಐಟಮ್ ತಂದಿದ್ದೀನಿ ತೋರಿಸ್ತೀನಿ. ಇದು ಫಸ್ಟ್ ಲಂಚ್ ಬ್ಯಾಗು. ಸೊ ಮದ್ದೂರು ಮತ್ತೆ ಚಿನ್ನಿಗೆ ಇಬ್ರಿಗೂನು ಒಟ್ಟಿಗೆ ಊಟ ಕೊಡ್ತಿದ್ದು. ಇನ್ಮೇಲೆ ಸಪ್ರೇಟ್ ಹಾಕೊಡೋಣ ಇಬ್ರಿಗೂನು ಅನ್ಬಿಟ್ಟು 2 ಲಂಚ್ ಬ್ಯಾಗ್ ತಂದಿದ್ದೀನಿ. ತುಂಬಾ ಸ್ಪೇಸ್ ಐತೆ ಎರಡೂನು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದೆರಡು. ಇದು ಹ್ಯಾಂಡ್ ಟವಲ್. ಇದನ್ನ ಒಟ್ಟು 3 ತಗೊಂಡಿದೀವಿ. ಊಟ ಆದ್ಮೇಲೆ ಕೈ ಒರ್ಸಕ್ಕಿರ್ಲಿ ಅನ್ಬಿಟ್ಟು ತಗೊಂಡಿದೀವಿ. ಸ್ವಲ್ಪ ದೊಡ್ಡದಾಗೆ ಐತೆ. ಸೊ ಕರ್ಚೀಫ್ 2 ಅಡ್ಗೆ ಮನೆಗೆ ಏನಾದ್ರೂ ಒರ್ಸಕ್ಕಿರ್ಲಿ ಅನ್ಬಿಟ್ಟು ತಗೊಂಡಿರೋದು ಇದನ್ನ. ಇದು ಸಾಕ್ಸು. ಸೊ ಇವಾಗ ಚಳಿ ಸ್ಟಾರ್ಟ್ ಆಯ್ತಲ್ಲ, ನಮ್ ಕಂಬಳವಂಗೆ ನೆನೆ ಏನು ಜ್ವರ ಬಂದ್ಬಿಟ್ಟಿತ್ತಂತೆ. ಸಾಕ್ಸ್ ತಂದ್ಕೊಡಿ ಅಂತ ಕೇಳಿತ್ತು, ಅದಕ್ಕೆ ತಗೊಬಂದು 3 ಜೊತೆ ಐತೆ ಸಾಕ್ಸ್. ಮ್ಯಾಟು. ಈ ತರ ಒಂದು ಸೊ ಈ ತರದ್ 4 ಮ್ಯಾಟು, ಈ ತರದ್ ಒಂದು 4 ಮ್ಯಾಟ್ ತಗೊಂಡಿದ್ವಿ. ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ. ಈ ತರದ್ದು ಮೇನ್ ಡೋರ್ಗೆ ಅಂದ್ಬಿಟ್ಟು ಹಾಫ್ ಫ್ಲವರ್ ಬರುತ್ತೆ, ಈ ತರದ್ ತಗೊಂಡಿದ್ವಿ. ಸೊ ಅದು 2 ಇರ್ಲಿ ಅಂದ್ಬಿಟ್ಟು 2 ಕಲರ್ ಅಲ್ಲಿ ತಗೊಂಡು. ಇದ್ ಬಂದು ನಮ್ ರೂಮಲ್ಲಿ ಇಡಮ್ ಬಾತ್ರೂಮ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಸ್ವಲ್ಪ ಉಡ್ ಬಂದ್ಬಿಟ್ಟು ಯಾವಾಗೂ ಅಲ್ಲಿ ನೀರ್ ಬೀಳ್ತಾ ಇರುತ್ತೆ, ತ್ಯಾವ ಆಗುತ್ತೆ ಅಂತ. ಇದೇನಾಗುತ್ತೆ ಮ್ಯಾಟು ಅಂತಂದ್ರೆ ಒಂದ್ಸರಿ ಅಲ್ಲಿ ಇಟ್ಟು ಅಂತಂದ್ರೆ ನೆಲಕ್ಕೆ ಡೈರೆಕ್ಟ್ ಕಚ್ಕೊಳ್ಳುತ್ತೆ. ಅದಕ್ಕೆ ಅಲ್ಲ ಕಣ ಅನ್ಬಿಟ್ಟು ಈ ತರ ತಂದಿದ್ದೀನಿ. ನೆಕ್ಸ್ಟ್ ಇದು ಫ್ರಿಡ್ಜ್ ಮೇಲ್ಗಡೆ ಹಾಕಕ್ಕೆ ಅಂತ ಕವರು. ತುಂಬಾ ಸಾಫ್ಟ್ ಆಗೈತೆ ಇದು. ಇದಂತೂ ತುಂಬಾ ಇಷ್ಟ ಆಯ್ತು ನನ್ಗೆ, ಚೆನ್ನಾಗೈತೆ. ಪೌಚು ಒಂದೈತೆ ಮತ್ತೆ ಮೆಟೀರಿಯಲ್ ಕೂಡ ಸಾಫ್ಟ್ ಮೆಟೀರಿಯಲ್ ಇದು, ಚೆನ್ನಾಗಿದೆ. ಮೇಲ್ ಕವರು ಮತ್ತೆ ದಿಂಬನ್ ಕವರು ಒಂದೊಂದ್ ಸೆಟ್ ಇತ್ತು. ಈಗ ನಮ್ದು 3 ರೂಮ್ ಇರೋದ್ರಿಂದ 3 ರೂಮ್ಗೂ ಒಂದೊಂದ್ ಬೇಕಿತ್ತು. ಎಲ್ಲದಕ್ಕೂ ಒಂದೊಂದ್ ಸೆಟ್ ಇತ್ತು. ಇನ್ನೊಂದ್ ಸೆಟ್ ಇರ್ಲಿ ಅನ್ಬಿಟ್ಟು 3 ತಗೊಬಂದಿದ್ದೀನಿ. ಒಂದು ಗ್ರೀನ್ ಕಲರು, ಒಂದ್ ಈ ತರ ವಿತ್ ಪಿಲ್ಲೋ ಕವರ್ ಐತೆ ಇದಕ್ಕೆ, ಒಂದ್ ಈ ತರ. ಇದು ಸಪ್ರೇಟ್ ಪಿಲ್ಲೋ ಕವರು. ಈ ತರದ್ದು ಒಂದು 10 ಏನೋ ತಗೊಂಡಿದೀವಿ ಪಿಲ್ಲೋ ಕವರ್ನ. ಫಸ್ಟ್ ಹಳೆ ಮನೇಲಿ ಇದ್ದಾಗ ಇದ್ದದ್ ಪಿಲ್ಲೋ ಎಲ್ಲಾನು ಆಚೆಗಡೆಗೆ ಹಾಕ್ಬಿಟ್ಟಿದ್ದಾರೆ ಹೊಸದಾಗಿ ಹೊಲ್ಸೋಣ ಅಂತ. ಅದಕ್ಕೆ ಫಸ್ಟ್ ಪಿಲ್ಲೋ ತಕೊಂಡು ಆಮೇಲೆ ಇದ್ರ ಸೈಜ್ಗೆ ಹೊಲ್ಸೋಣ ದಿಂಬ್ಗಳನ್ನ ಅನ್ಬಿಟ್ಟು ಫಸ್ಟೇ ದಿಂಬಿನ ಕವರ್ ತಗೊಬಂದೆ. ಒಂದೇ ತರ ಕಲರ್ ಒಂದ್ 10 ಇರ್ಲಿ ಅಂತ ತಗೊಬಂದಿದೀನಿ.
ಗೆಸ್ಟ್ ಎಲ್ಲ ಬಂದಾಗ ಯೂಸ್ ಮಾಡ್ಬೇಕಲ್ಲ ಆ ತರದ್ದು ಪಿಲ್ಲೋಗಳು. ಇನ್ ಬೆಡ್ ಮೇಲೆ ಇರೋಕೆಲ್ಲ ಅದಕ್ಕೇನೆ ಏನ್ ಹಾಸಿಗೆ ಕವರ್ ಇರುತ್ತಲ್ಲ ಅದೇ ಮ್ಯಾಚಿಂಗ್ ಬಂದೈತೆ. ಇದು ಎಕ್ಸ್ಟ್ರಾ. ಸೊ ಇದು ಬೌಲ್. ಇದು ಬೆಳ್ಳುಳ್ಳಿ ಆತರ ಏನಾದ್ರೂ ಇಡಕ್ಕೆ ಅಂದ್ಬಿಟ್ಟಿದ್ದೀನಿ. ಸೊ ಇದು bowl. ಸೊ ಈ ತರ ಒಂದ್ ಟ್ರೇ ತಗೊಂಡಿದ್ದೀನಿ. ಇದು ಫ್ರಿಡ್ಜ್ ಅಲ್ಲಿ ಏನಾದ್ರೂ ಐಟಮ್ ಇಡೋಕ್ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಬಾಕ್ಸ್ ತಗೊಂಡು. ಕ್ವಾಲಿಟಿ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ಒಂದು ಸ್ನಾಕ್ಸ್ ಬಾಕ್ಸ್ ತಗೊಂಡಿದ್ದೀನಿ. ಏನಾದ್ರೂ ಫ್ರೂಟ್ಸ್ ಸ್ನಾಕ್ಸ್ ಏನಾದ್ರೂ ಶಾಪ್ ಹೋಗ್ಬೇಕಾದ್ರೆ ಹಾಕೊಡಕ್ಕೆ ಅಂದ್ಬಿಟ್ಟು ವಿತ್ ಸ್ಪೂನ್ ಬರುತ್ತೆ. ಸ್ಪೂನ್ ಇಟ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಅವ್ರ ಸ್ನಾಕ್ಸ್ ಒಂದೇ ಬಾಕ್ಸ್ ಹಾಕೊಳಕ್ಕೆ ಅಂದ್ಬಿಟ್ಟು ಒಂದು ಸ್ನಾಕ್ಸ್ ಬಾಕ್ಸ್ ತಗೊಂಡಿದ್ದೀನಿ. 2 ತಗೊಂಡಿದ್ದೀನಿ. ಒಂದು ಮದುವ್ರಿಗೊಂದು ಚಿನ್ನವ್ರಿಗೊಂದು ಅಂತ. ಇದು ಐಸ್ದು ಏನಾದ್ರೂ ಟೂಬ್ಸ್ ಏನಾದ್ರೂ ಮಾಡಿದಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಐಸ್ ಬಾಕ್ಸ್. ಈ ತರದ್ 2 ಬೌಲ್ ತಗೊಂಡಿದ್ದೀನಿ. ಬಾಕ್ಸ್ ಬೌಲ್ ಅಲ್ಲ. ಕ್ಯಾಪ್ ಮಾತ್ರ ತುಂಬಾ ಟೈಟ್ ಆಗೈತೆ, ಚೆನ್ನಾಗಿದೆ. ಈ ತರದ್ 2 ತಗೊಂಡಿದ್ದೀನಿ. ಮತ್ತೆ 2 ಸಾಸ್ ಬೌಲ್. ಮನೇಲಿ ಚಿರೋಟಿ ಇತ್ತು, ಅದ್ರ ಜೊತೆಗೆ ಹೆಸರು ಬೇಳೆ ಪಾಯಸ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೈಟ್ ಊಟಕ್ಕೆ ಅನ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದ್ ಬಾಣ್ಲಿಗೆ ಹೆಸರು ಬೇಳೆನ ಸ್ವಲ್ಪ ಕೆಂಪಾಗೋ ತನಕ ಬಿಸಿ ಮಾಡ್ಕೋಬೇಕು. 1 ಬೌಲ್ ಹೆಸರು ಬೇಳೆಗೆ 3 ಬೌಲ್ ನೀರ್ ಹಾಕೊಂಡು ಅದನ್ನ ಕುಕ್ಕರ್ ಅಲ್ಲಿ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಯೋ ತನಕ. ಅದು ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟೈತೆ, ಹಂಗಾಗಿ ಡೈರೆಕ್ಟ್ ಕೂಗಿಸ್ಕೊಂಡಿರೋದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೆ. ಅದನ್ನೇ ವಿಡಿಯೋ ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಕೂಗ್ಸಾದ್ಮೇಲೆ ಫುಲ್ ಸ್ಮೂತ್ ಆಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ನೆಕ್ಸ್ಟ್ ಒಂದ್ ಬಾಣ್ಲಿಗೆ ತುಪ್ಪ ಹಾಕೊಂಡು ಅದು ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊಂಡು ಸ್ವಲ್ಪ ಕೆಂಪಾಗೋ ತನಕ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟ್ 1 ಬೌಲ್ ಸಾವ್ಗೆ ಹಾಕೋತಾ ಇದೀನಿ. ಸಾವ್ಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೂ ನಡೆಯುತ್ತೆ. ಸ್ವಲ್ಪ ಸಾವ್ಗೆನ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ತುಪ್ಪದಲ್ಲಿ. ಅದು ಉರಿಯೋ ಅಷ್ಟರಲ್ಲಿ ಒಂದ್ ಜಾರ್ಗೆ ಕೊಬ್ಬರಿ ಮತ್ತೆ ಗಸಗಸೆ ಎರಡನ್ನೂ ಸೇರಿ ರುಬ್ಬಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಸಾವ್ಗೆ ಸ್ವಲ್ಪ ಕೆಂಪಾದ್ಮೇಲೆ ನಾವೇನ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಹೆಸರು ಬೇಳೆ ಕೂಗಿಸ್ಕೊಂಡು ಅದನ್ನ ಬಾಣ್ಲಿಗೆ ಹಾಕೋಬೇಕು. ಮತ್ತೆ ನಾವು ರುಬ್ಬಿಟ್ಕೊಂಡಿದೀವಲ್ಲ ಕೊಬ್ಬರಿ ಮತ್ತೆ ಗಸಗಸೆನ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಂಟಾಗದೆ ಇರೋ ತರ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು. ಸಕ್ಕರೆ ಆದ್ರೂ ಹಾಕೋಬಹುದು, ನಾವಿಲ್ಲಿ ಬೆಲ್ಲ ಹಾಕೋತಾ ಇದೀವಿ. ಸ್ವಲ್ಪ ಬೆಲ್ಲ ಹಾಕೊಂಡು ಚೆನ್ನಾಗಿ ಕುದಿ ಬಂದ್ಮೇಲೆ ಹೆಸರು ಬೇಳೆ ಪಾಯಸ ರೆಡಿ ಆಗಿರುತ್ತೆ. ಚಿರೋಟಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿರುತ್ತೆ, ಟ್ರೈ ಮಾಡಿ.